ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅಧಿಕಾರಿಗಳೊಂದಿಗೆ ಹೊಸ ಸಿಎಂ ಮೊದಲ ಸಭೆ, ರೌಡಿಗಳಿಗೆ ಡಿಕೆಶಿ ದುಸ್ವಪ್ನ. ರೌಡಿಗಳ ಮೇಲೆ ನಿಗಾ ಇಡಲು ತಾಲೂಕಿಗೊಂದು ವಿಶೇಷ ಸ್ಕ್ವಾಡ್, ಜಾತಿ ಧರ್ಮ ನೋಡಬೇಡಿ ಎಂದ ಡಿಕೆ ಶಿವಕುಮಾರ್. ಅಧಿಕಾರಿಗಳಿಗೆ ಸಿಎಂ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. 13 ಸಚಿವರಿಗೆ ಖಾತೆ ಅಧಿಕೃತ ಹಂಚಿಕೆ, ಡಿಕೆಶಿ ವಿತ್ತ, ಪ್ರಿಯಾಂಕ್ ಗೃಹ ಸಚಿವ, ಪರಂ ಕಂದಾಯ ಸಚಿವ, ಯತೀಂದ್ರ ನಗರಾಭಿವೃದ್ಧಿ, ಖಾದರ್ ಹೆಲ್ತ್ ಮಿನಿಸ್ಟರ್, ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ ಅತೃಪ್ತಿ. ಅಧಿಕಾರ ಬೇಕಿದ್ರೆ ಡಿಕೆ ಹಿಂದೋಗಿ, ಪಕ್ಷ ಕಟ್ಟೋರು ನನ್ ಜೊತೆ ಬನ್ನಿ ಎಂದ ಬಿಕೆ ಹರಿಪ್ರಸಾದ್. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಾರ್ಮಿಕ ನುಡಿ. ಸೋಲಾರ್ ಭಾರತ ವಿಶ್ವಕ್ಕೆ ನಂಬರ್ 2, ಅಮೆರಿಕವನ್ನೇ ಹಿಂದಿಕ್ಕಿದ್ದೇವೆ ಎಂದ ಜೋಶಿ. ನಂಬರ್ 1 ಸ್ಥಾನದಲ್ಲಿ ಚೀನಾ. ಮೋದಿ ತುರ್ತು ಸ್ಥಿತಿ ಹೇರಬಹುದು ಎಂದ ರಾಹುಲ್ ಗಾಂಧಿ. ವ್ಯವಸ್ಥೆ ಮೇಲೆ ಪ್ರಧಾನಿ ನಿಯಂತ್ರಣ ಕಳೆದುಕೊಂಡಿದ್ದಾರೆ ಎಂದ ವಿಪಕ್ಷ ನಾಯಕ. ಮಾವು ಹಲಸು ಮೇಳಕ್ಕೆ ಚಾಲನೆ. 65 ಮಾವು, 15 ಹಲಸಿನ ತಳಿಗಳ ಪ್ರದರ್ಶನ. ಲಾಲ್ಬಾಗ್ನಲ್ಲಿ ಜೂನ್ 30ರವರೆಗೆ ಈ ಮೇಳ ನಡೆಯಲಿದೆ. ಎಸ್ಬಿಐ ಬ್ಯಾಂಕ್ಗಳಿಗೆ ವಂಚನೆ ಕೇಸ್. ದೀಪಕ್ ಕೇಬಲ್ಸ್ ಕಂಪನಿಯ ಎಂಡಿಯನ್ನ ಸೆರೆ ಹಿಡಿಯಲಾಗಿದೆ. ಬ್ಯಾಂಕ್ಗಳಿಗೆ 899 ಕೋಟಿ ರೂಪಾಯಿ ವಂಚನೆ. 10 ದಿನಗಳ ಕಾಲ ಆರೋಪಿ ಇಡಿ ವಶಕ್ಕೆ. ಟ್ರಾಫಿಕ್ ಉಲ್ಲಂಘನೆಯ ದಂಡ ಪಾವತಿಗೆ ಮತ್ತೆ 50% ಡಿಸ್ಕೌಂಟ್ ನೀಡಲಾಗಿದೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ 3 ಹಂತದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ. ಜಿಲ್ಲಾಧಿಕಾರಿ ಯಶವಂತ್, ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಹಕರಿಸಿ ಎಂದಿದ್ದಾರೆ. ಮಾಜಿ ಎಂಎಲ್ಸಿ ಕಿಡ್ನಾಪ್ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ. ಬೆಂಗಳೂರು ದಕ್ಷಿಣಕ್ಕೆ ಉಸ್ತುವಾರಿ ಯಾರು? ಸಚಿವ ಸ್ಥಾನ ಸಿಗದೆ ಬಾಲಕೃಷ್ಣ ನಿರಾಶೆಯನ್ನ ವ್ಯಕ್ತಪಡಿಸಿದ್ದಾರೆ. ಜನರಲ್ಲಿ ಕುತೂಹಲ ಮನೆ ಮಾಡಿದೆ. ಕರಾವಳಿಯಲ್ಲಿ ಇನ್ನೂ 15 ವರ್ಷದಲ್ಲಿ 1.1 ತಾಪ ಹೆಚ್ಚಳ. ಅಜೀಂ ಪ್ರೇಮ್ಜಿ ವಿವಿ ಸಂಶೋಧಕರ ಅಧ್ಯಯನದಲ್ಲಿ ಪತ್ತೆಯಾಗಿದೆ. ಸಮುದ್ರ ಮಟ್ಟ ಏರಿಕೆಯಾಗಿ ಭೂಭಾಗ ಕುಸಿತದ ಅಪಾಯ. ಮದ್ಯ ಮಾರಾಟದಲ್ಲಿ ಮೇ ತಿಂಗಳಲ್ಲಿ ಭಾರಿ ಇಳಿಕೆ ಕಂಡಿದೆ. 455 ಕೋಟಿ ರೂಪಾಯಿ ಆದಾಯ ಕುಸಿತವಾಗಿದೆ. ಸಿದ್ದಗಿರಿ ಆಸ್ಪತ್ರೆಯಲ್ಲಿ ಅಪರೂಪದ ಬ್ರೈನ್ ಬೈಪಾಸ್ ಯಶಸ್ವಿ ಶಸ್ತ್ರಚಿಕಿತ್ಸೆ. ವೈದ್ಯಕೀಯ ಲೋಕವೇ ಬೆರಗಾಗುವಂತಹ ಆಪರೇಷನ್ ನಡೆದಿದೆ. ನೂತನ ಸಿಎಂಗೆ ಕೃಷ್ಣ ಮಹದಾಯಿ ಸವಾಲು. ತೆಲಂಗಾಣ, ಆಂಧ್ರ ರಾಜ್ಯಗಳ ಮನವೊಲಿಕೆ ಅಗತ್ಯವಾಗಿದೆ. ಮಹದಾಯಿ ಕೈಬಿಟ್ಟ ಕೇಂದ್ರ ವನ್ಯಜೀವಿ ಮಂಡಳಿ. ಸಾಸ್ವೆಹಳ್ಳಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಶೌಚಕ್ಕಾಗಿ ವಿದ್ಯಾರ್ಥಿನಿಯರ ಪರದಾಟ. ಶತಮಾನದ ಶಾಲೆಯಲ್ಲಿ ಮೂಲಸೌಕರ್ಯ ಕೊರತೆ ಇದೆ. ಸಮಸ್ಯೆ ಪರಿಹಾರಕ್ಕೆ ಪೋಷಕರ ಆಗ್ರಹ. ಹಾವೇರಿಯ 64 ಗ್ರಾಮಗಳಿಗೆ ಮುಳುಗಡೆ ಭೀತಿ. ರಾಜ್ಯ ಸರ್ಕಾರದಿಂದ ಸಿಕ್ಕಿಲ್ಲ ಶಾಶ್ವತ ಪರಿಹಾರ. ವಿಪತ್ತು ನಿರ್ವಹಣೆಗೆ ಜಿಲ್ಲಾಡಳಿತ ಸಿದ್ಧತೆ ನಡೆಸಿದೆ. ಡಿಸಿಎಂ ಜಿ ಪರಮೇಶ್ವರ್ ಅವರ ಮನೆಗೆ ಸಿದ್ದಲಿಂಗ ಶ್ರೀ ಭೇಟಿ. ಯಾವ ಖಾತೆ ನೀಡಿದ್ರು ನಿಭಾಯಿಸುತ್ತಾರೆಂತ ಸ್ವಾಮೀಜಿ. ಕೊನೆಗೂ ರಾಜ್ಯಕ್ಕೆ ನಾಳೆ ಮುಂಗಾರು ಮಳೆ. ಕೇರಳ ಕರಾವಳಿ ಪ್ರವೇಶಿಸಿ ಕರ್ನಾಟಕದ ಕರಾವಳಿಯತ್ತ ವೇಗವಾಗಿ ಚಲಿಸುತ್ತಿರುವ ಮಾರುತಗಳು. ಸಾರಿಗೆ ನಿಗಮಗಳ ಮುಷ್ಕರಕ್ಕೆ ನಿರ್ಬಂಧ. 23ರವರೆಗೆ ಆದೇಶ ವಿಸ್ತರಿಸಿದ ಹೈಕೋರ್ಟ್. ಡಿಕೆ ಸರ್ಕಾರ ಹಳೆ ಸಿನಿಮಾದ ಹೊಸ ಪೋಸ್ಟರ್ ಎಂದ ಆರ್ ಅಶೋಕ್. ರಾಹುಲ್ ಸಿದ್ದು ಸರ್ಕಾರದ ರಿಮೋಟ್ ಕಂಟ್ರೋಲ್. ಎಲ್ಲರನ್ನೂ ಸಂಭಾಳಿಸುವಲ್ಲೇ 2 ವರ್ಷ ಮುಗಿಯುತ್ತದೆ. ಜೀವನದ ಆಸೆ ಪೂರೈಸಿಕೊಂಡ ಡಿಕೆಶಿ ಎಂದ ಬಿವೈ ವಿಜಯೇಂದ್ರ. 8ರಂದು ಬಿಜೆಪಿ ವಿರೋಧಿ ನಾಯಕರ ಇಂಡಿಯಾ ಸಭೆ. ಮುಂದಿನ ಮಹಾ ಚುನಾವಣೆಯ ಚರ್ಚೆ ನಿರೀಕ್ಷೆ ಮಾಡಲಾಗಿದೆ. ಬಿಜೆಪಿ ರಾಜ್ಯಸಭೆ ಟಿಕೆಟ್. 2 ಸಚಿವರಿಗಿಲ್ಲ ಸ್ಥಾನ. ರಣವೀರ್ ಸಿಂಗ್ ಮತ್ತು ಕುರಿಯನ್ ಕೆ ಕೋಕ್. ಟಿಎಂಸಿ ಬಿಕ್ಕಟ್ಟು ಮತ್ತಷ್ಟು ಉಲ್ಬಣ. ಬಿಜೆಪಿಗೆ 20 ಸಂಸದರ ಪಕ್ಷಾಂತರ. ಪಕ್ಷದ ಹೆಸರು ಚಿಹ್ನೆ ಉಳಿಸುವುದಕ್ಕೂ ಮಮತಾ ಹೆಣಗಾಟ. ಸಂಕಷ್ಟದಲ್ಲಿ ದೇಶ ಕಾಪಾಡುವ ಬಂಗಾರವೆಂಬ ಆಪ್ತ ಮಿತ್ರ. ಭಾರತದಲ್ಲಿ 11 ಲಕ್ಷ ಕೋಟಿ ಮೌಲ್ಯದ 880 ಟನ್ ಚಿನ್ನದ ಸಂಗ್ರಹ. ಇನ್ನು ದೇಶ ವಿದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ನೀವು ತಿಳ್ಕೋಬೇಕು ಅಂದ್ರೆ ದೇಶ ವಿದೇಶ ಪುಟ 9. ಈ ಪುಟದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ, ನೀವು ಓದಬಹುದು. ಇನ್ನು ಕ್ರೀಡೆ. ಅಫ್ಘಾನ್ ಒನ್ಡೇ ಸರಣಿಗಿಲ್ಲ ವಿರಾಟ್. ಗಾಯದಿಂದ ವಿರಾಟ್ ಕೊಹ್ಲಿ ಔಟ್. ಋತುರಾಜ್ಗೆ ಸ್ಥಾನ ಸಾಧ್ಯತೆ ಇದೆ. ರೋಹಿತ್ಗೆ ಫಿಟ್ನೆಸ್ ಟೆಸ್ಟ್.
ಟಿ20 ನಾಯಕತ್ವದಿಂದ ಸೂರ್ಯಕುಮಾರ್ ವಜಾ ಆಗಿದ್ದಾರೆ. ಬಿಸಿಸಿಐನಿಂದ ಘೋಷಣೆಯಷ್ಟೇ ಬಾಕಿ ಇದೆ. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.